भृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रुतिप्राप्तस्य च श्रुत्या निषेधे मानता हता एतद्बाधे सावकाशे निर्गुणैक्यागमे तव विश्वासस्यात् कथं नृणां गजेमग्ने क्व गर्दभः गजेमग्ने क्व गर्दभः. ಹಾಗಾದರೆ ಗುಣಗಳೆಲ್ಲ ಶ್ರುತಿ ನಿರೂಪಣೆ ಮಾಡಿದ್ದು ಶ್ರುತಿಪ್ರಾಪ್ತ ವೇದಪ್ರಾಪ್ತ ಅಂತಲೇ ಹೇಳಬೇಕು. ಅನುವಾದ ಮಾಡಿದೆ ಅಂತಾದರೆ ಪ್ರಮಾಣ ಪ್ರಾಪ್ತ ಆಗಿರಬೇಕು. ದರ್ಶನ ಪ್ರಾಪ್ತ ಅಲ್ಲ, ವೇದೇತರ ಪ್ರಮಾಣ ಪ್ರಾಪ್ತವೂ ಅಲ್ಲ. ಏಷ ಸರ್ವಜ್ಞ ಇತ್ಯಾದಿ ಶ್ರುತಿಯಿಂದಲೇ ಪ್ರತಿಪಾದಿತವಾದದ್ದು ಸಾರ್ವಜ್ಞಾದಿ ಗುಣಗಳು. ಹಾಗಾದರೆ ಸಾರ್ವಜ್ಞಾದಿ ಗುಣಗಳು ಆದರೆ ಶ್ರುತಿಗೆ ಕಾಗುತ್ತೆ ಅಂತ. ಇನ್ನು ಅಷ್ಟೇ ಅಲ್ಲ, ಭಗವಂತನಲ್ಲಿ ಗುಣಗಳಿದೆ ಎಂಬತಕ್ಕಂಥದ್ದು ಇದೆಯಲ್ಲ, ಭಗವಂತನಲ್ಲಿ ಗುಣ ಇದೆ ಎಂಬತಕ್ಕಂತಹ ಈ ವಾಕ್ಯ ಇದು ವೇದವಾಕ್ಯ. ಭಗವಂತನಲ್ಲಿ ಗುಣವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವೇದವಾಕ್ಯ ಇದೆಯಲ್ಲ ತಾನೇ ಅಂತ ಹೇಳಬೇಕು. ಭಗವಂತನಲ್ಲಿ ಸರ್ವಜ್ಞತ್ವಾದಿ ಗುಣಗಳು ಇತರ ಪ್ರಮಾಣದಿಂದ ವಾಕ್ಯ ಸರ್ವಜ್ಞತ್ವವನ್ನು ಭಗವಂತನಲ್ಲಿ ಹೇಳ್ತಾ ಇದೆ. ಈ ಸರ್ವಜ್ಞತ್ವ ಎಂಬತಕ್ಕಂಥದ್ದು ಇತರ ಪ್ರಮಾಣ ಪ್ರಾಪ್ತವಾದದ್ದಲ್ಲ, ಅಪೂರ್ವ ವಿಷಯ ಆಯಿತು. ಅಷ್ಟೇ ಅಲ್ಲ, ಇದಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ಸರ್ವಜ್ಞ ಅಂತಲೇ ಹೇಳಬೇಕು. ಅದರಿಂದಾಗಿ ನಿರವಕಾಶ ಆಯಿತು. ಒಂದು ವೇಳೆ ನಿರವಕಾಶವಾದ ಈ ಸರ್ವಜ್ಞ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿಪ್ರಾಪ್ತವಾದ ಗುಣಗಳು ಅದಕ್ಕೆ ಅನುವಾದಕತ್ವವನ್ನು ಹೇಳ್ತೀರಾ ಅಂತಾದರೆ ಹಾಗಾದರೆ ನಿರ್ಗುಣ ಎಂಬತಕ್ಕಂಥದ್ದು ಕೂಡ ಅನುವಾದಕ ಅಂತ ಹೇಳೋಣ. ಅದಕ್ಕೆ ಹೇಳ್ತಾರೆ ಗಜೇಮಗ್ನೆ ಕ್ವ ಗರ್ದಭಃ ಅಂತ. ಆನೆಯೇ ಮುಳುಗೋಗ್ತಾ ಇದೆ ಅಂತಂದಮೇಲೆ ಕತ್ತೆ ಮುಳುಗದೆ ಇರುತ್ತೇನು? ಅದು ಕತ್ತೆ ಮುಳುಗುತ್ತೆ ಅಂತೇನು ಹೇಳಬೇಕು. ಹಾಗೆಯೇ ಭಗವಂತನಲ್ಲಿರ್ತಕ್ಕಂತಹ ಸರ್ವಜ್ಞಾದಿ ಗುಣಗಳು ಅದು ಪ್ರಬಲವಾದದ್ದು. ಯಾಕೆ? ವೇದದಿಂದ ಸಿದ್ಧವಾಗಿದೆ. ಸರ್ವಜ್ಞತಕ್ಕಂಥ ಶ್ರುತಿಗೆ ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ನಿರವಕಾಶವೂ ಆಯಿತು, ಪ್ರಮಾಣಭೂತವಾದ ವೇದದಿಂದಲೂ ಸಿದ್ಧವಾಗಿರ್ತಕ್ಕಂಥದ್ದು ಸರ್ವಜ್ಞಾದಿ ಗುಣಗಳು. ಅವುಗಳಿಗೆ ಅನುವಾದಕತ್ವ ಅಂತ ನೀವು ಹೇಳ್ತೀರಾ ಅಂತಾದರೆ ಹಾಗಾದರೆ ನಿರ್ಗುಣ ಎಂಬತಕ್ಕಂಥದ್ದು ಇದೆಯಲ್ಲ ಇದು ಸಾವಕಾಶ. ಯಾಕೆ ಸಾವಕಾಶ? ತ್ರಿಗುಣರಹಿತ ಅಂತ ಅರ್ಥ ಮಾಡ್ಬೋದು, ಸರ್ವಥಾ ಗುಣರಹಿತ ಅಂತ ಅರ್ಥ ಮಾಡಬೇಕಾಗಿಲ್ಲ. ಸಾವಕಾಶ ಆಯಿತು. ಮತ್ತು ಯಾವ ನಿರ್ಗುಣತ್ವ ಎಲ್ಲಿಯೂ ಶ್ರುತಿಯಲ್ಲಿ ಪ್ರತಿಪಾದಿತ ಆಗಿಲ್ಲ. ಯಹ ಸರ್ವಜ್ಞ ಎಂಬತಕ್ಕಂಥದ್ದು ಶ್ರುತಿಯಿಂದ ಹೇಗೆ ಪರಮಾತ್ಮನಲ್ಲಿ ಸಾರ್ವಜ್ಞಾದಿ ಗುಣಗಳು ಸಿದ್ಧವಾಯಿತೋ ಹಾಗೆ ನಿರ್ಗುಣ ಎಂಬತಕ್ಕಂಥದ್ದು ಯಾವ ಶ್ರುತಿಯಿಂದ ಸಿದ್ಧವಾಗಿದೆ? ಸಿದ್ಧ ಆಗಿಲ್ಲ. ಅದರಿಂದಾಗಿ ಅಪೂರ್ವಾರ್ಥವೂ ಅಲ್ಲ ಅದು ನಿರ್ಗುಣತ್ವ ಎಂಬತಕ್ಕಂಥದ್ದು. ಅಷ್ಟೇ ಅಲ್ಲ, ನಿರವಕಾಶವೂ ಅಲ್ಲ. ಆದ್ದರಿಂದ ಸಾವಕಾಶವಾದ ದುರ್ಬಲವಾಗಿರ್ತಕ್ಕಂತಹ ಈ ನಿರ್ಗುಣತ್ವ ಎಂಬತಕ್ಕಂಥದ್ದು ಅನ್ನುವಂತೆ ಯಾಕಾಗಬಾರ್ದು? ಒಂದು ವೇಳೆ ನಿರವಕಾಶವಾದಂತಹ ಪ್ರಬಲವಾಗಿರ್ತಕ್ಕಂತಹ ಅನ್ಯಾರ್ಥ ಮಾಡಲಿಕ್ಕೆ ಬಾರದೇ ಇರತಕ್ಕಂತಹ ಏಷ ಸರ್ವಜ್ಞ ಇತ್ಯಾದಿ ಶ್ರುತಿಯಿಂದ ಸಿದ್ಧವಾದಂತಹ ಸರ್ವಜ್ಞಾದಿ ಗುಣಗಳನ್ನು ಅನುವಾದ ಮಾಡ್ತಾ ಇದೆ ಶ್ರುತಿ ಅಂತ ಹೇಳ್ತೀರಾ ಅಂತಾದರೆ ಆವಾಗ ದುರ್ಬಲವಾಗಿರ್ತಕ್ಕಂತಹ ಸಾವಕಾಶವಾಗಿರ್ತಕ್ಕಂತಹ ಯಾವ ನಿರ್ಗುಣ ಎಂಬತಕ್ಕಂತಹ ಶ್ರುತಿಯು ನಿರ್ಗುಣತ್ವವನ್ನು ಹೇಳ್ತಾ ಇದೆ ಅಂತಾದರೆ ಅದು ಕೂಡ ಅನುವಾದ ಮಾಡ್ತಾ ಇದೆ ಅಂತ ಯಾಕೆ ಹೇಳಬಾರ್ದು? ಅದಕ್ಕೆ ಹೇಳ್ತಾರೆ ಗಜೇಮಗ್ನೆ ಕ್ವ ಗರ್ದಭಃ. ಆನೆ ಮುಳುಗೋಯ್ತು ಅಂತಂದಮೇಲೆ ಕತ್ತೆ ಮುಳುಗುತ್ತೆ ಅಂತ ಏನು ಹೇಳಬೇಕು?
ಅಂದರೆ ನಿನ್ನ ವಾಕ್ಯ ಅದು ಕತ್ತೆಯಂತೆ, ನಾವು ಹೇಳ್ತಕ್ಕಂಥ ವಾಕ್ಯ ಆನೆಯಂತೆ. ಅಂದ ಆನೆ ಅದನ್ನು ಯಾರೂ ಕೂಡ ಎದುರಿಸ್ಲಿಕ್ಕಾಗೋದಿಲ್ಲ. ಅಂತಹ ಪ್ರಬಲವಾಗಿರ್ತಕ್ಕಂತಹ ಭಗವಂತನಲ್ಲಿ ಗುಣ ಇದೆ ಎಂಬತಕ್ಕಂತಹ ಗುಣವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವಾಕ್ಯಗಳು ಆನೆಯಂತೆ. ಅದು ಅಪೂರ್ವಾರ್ಥವನ್ನು ಹೇಳ್ತಾ ಇದೆ, ಅನ್ಯಾರ್ಥ ಮಾಡಲಿಕ್ಕೆ ಬರಲ್ಲ. ಅಷ್ಟೇ ಅಲ್ಲ, ನಿರವಕಾಶ. ನೀನು ಹೇಳ್ತಕ್ಕಂತಹ ಭಗವಂತ ನಿರ್ಗುಣ ಎಂಬತಕ್ಕಂಥದ್ದಕ್ಕೆ ಅನ್ಯಾರ್ಥ ಮಾಡಲಿಕ್ಕೆ ಬರುತ್ತೆ, ನಿರವಕಾಶವೂ ಕೂಡ ಅಲ್ಲ ಅಂತ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಏನು ಕ್ವ ಮಗ್ನೆ ಕ್ವ ಅಂತ, ಗರ್ದಭಃ ಕ್ವ ಕತ್ತೆಯಲ್ಲಿ, ಕ್ವ ಅಂದರೆ ಎಲ್ಲಿ ಅಂತ ಅರ್ಥ. ಅಂದರೆ ಆನೆಯೇ ಮುಳುಗೋಯ್ತು ಅಂತಂದರೆ ಇನ್ನು ಕತ್ತೆ ಮುಳುಗದೇ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ ಕೈಮುತ್ಯ ನ್ಯಾಯ. ಶ್ರುತಿ ಪ್ರಾಪ್ತಸ್ಯ, ಶ್ರುತಿಯಿಂದ ಪ್ರಾಪ್ತವಾದದ್ದಕ್ಕೂ ಕೂಡ ಶ್ರುತ್ಯ ನಿರ್ಗುಣ ಎಂಬತಕ್ಕಂಥ ಶ್ರುತಿಯಿಂದಲೇ ನಿಷೇಧವನ್ನು ಮಾಡಿದರೆ ಮಾನತಾ ಶ್ರುತಿಗೆ ಪ್ರಾಮಾಣ್ಯವು ಹತಾ ನಾಶವಾಗುತ್ತದೆ. ಏತದ್ಬಾಧೆ ಪ್ರಬಲವಾಗಿರ್ತಕ್ಕಂತಹ ಗುಣವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿಗೂ ಬಾಧ ಇದೆ ಅಂತಾದರೆ ಸಾವಕಾಶವಾದಂತಹ ತವ ನಿನ್ನ ನಿರ್ಗುಣೈಕ್ಯಾಗಮೆ, ನಿರ್ಗುಣ ಶ್ರುತಿಯಲ್ಲಿ ಐಕ್ಯ ಶ್ರುತಿಯಲ್ಲಿಯೂ ಕೂಡ ನೃಣಾಂ ಮನುಷ್ಯರಿಗೆ ವಿಶ್ವಾಸವು ಕಥಂ ಸ್ಯಾತ್ ಹೇಗೆ ಬರುತ್ತೆ? ಯಾಕೆ ನಿರ್ಗುಣ ಶ್ರುತಿ ಇದೆಯಲ್ಲ ಅದು ಸತ್ವರಜಸ್ತಮೋ ಗುಣರಹಿತ ಅಂತ ಹೇಳ್ಬೋದು. ಐಕ್ಯ ಶ್ರುತಿ ಇದೆಯಲ್ಲ ಸ್ಥಾನೈಕ್ಯ ಮತ್ತೈಕ್ಯವನ್ನು ಹೇಳ್ಬೋದು. ಆದ್ದರಿಂದ ಅದು ಸಾವಕಾಶವಾಗಿದೆ. ಗಜೆ ಆನೆಯು ಮಗ್ನೆ ಮುಳುಗುತ್ತಿರಲು, ಗರ್ಧಭಃ ಕತ್ತೆಯು ಕ್ವ ಹೇಗೆ ಇರಲಿಕ್ಕೆ ಸಾಧ್ಯ? ಅದು ಮುಳುಗಲೇಬೇಕು. ಅರ್ಥಾತ್ ನಿನ್ನ ವಾಕ್ಯಕ್ಕೂ ಕೂಡ ಅನುವಾದಕತ್ವ ಎಂಬತಕ್ಕಂಥದ್ದು ಬರಲೇಬೇಕು. ಶ್ರುತಿ ಪ್ರಾಪ್ತಸ್ಯ ವೇದದಿಂದ ಪ್ರಾಪ್ತವಾದ ಸಾರ್ವಜ್ಞಾದಿ ಗುಣಗಳಿಗೆ ಶ್ರುತಿಯಿಂದಲೇ ನಿಷೇಧವನ್ನು ಮಾಡಿದರೆ ಮಾನತಾ ಶ್ರುತಿಗೆ ಪ್ರಾಮಾಣ್ಯವು ಹತಾ ನಾಶವಾಗುತ್ತದೆ. ಏತದ್ಬಾಧೆ ಪ್ರಬಲವಾದ ಯಸ್ಸರ್ವಜ್ಞ ಇತ್ಯಾದಿ ಶ್ರುತಿಗಳಿಗೂ ಕೂಡ ಬಾಧೆ ಇದೆ ಅಂತಾದರೆ ಸಾವಕಾಶೆ ಬೇರೆ ಅರ್ಥವನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂತಹ ತವ ನಿನ್ನ ನಿರ್ಗುಣೈಕ್ಯಾಗಮೆ, ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂತಹ ವಾಕ್ಯಕ್ಕೂ ಐಕ್ಯ ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳ್ತಕ್ಕಂತಹ ಶ್ರುತಿಯಲ್ಲಿಯೂ ಕೂಡ ನೃಣಾಂ ಮನುಷ್ಯರಿಗೆ ವಿಶ್ವಾಸ ಕಥಂ ಸ್ಯಾತ್ ವಿಶ್ವಾಸ ಎಂಬತಕ್ಕಂತಹದ್ದು ಬರಲಿಕ್ಕೆ ಹೇಗೆ ಸಾಧ್ಯ? ಒಂದು ಶ್ರುತಿ ಅಪ್ರಮಾಣ ಆಯಿತು ಅಂತಂದರೆ ಇನ್ನೊಂದು ಶ್ರುತಿಯು ಕೂಡ ಅಪ್ರಮಾಣ ಆಗಲೇಬೇಕು. ಒಬ್ಬ ವ್ಯಕ್ತಿ ಒಂದು ಬಾರಿ ಸುಳ್ಳು ಹೇಳಿದ್ದಾನೆ ಅಂತಂದರೆ ಅವನ ಮಾತಿನಲ್ಲಿ ನಮಗೆ ವಿಶ್ವಾಸ ಬರಲ್ಲ. ಶ್ರುತಿ ಒಂದು ಅಪ್ರಮಾಣ ಆಗಿದೆ ಅಂತಂದರೆ ನಿರ್ಗುಣ ಶ್ರುತಿಯು ಐಕ್ಯ ಶ್ರುತಿಯು ಕೂಡ ಅಪ್ರಮಾಣ ಅಂತಾಗುತ್ತೆ, ವಿಶ್ವಾಸ ಬರಲಿಕ್ಕೆ ಸಾಧ್ಯ ಇಲ್ಲ. ಗಜೆ ಆನೆಯು ಮಗ್ನೆ ಮುಳುಗುತ್ತಿರಲು, ಗರ್ದಭಃ ಕತ್ತೆಯು ಕ್ವ ಇರಲಿಕ್ಕೆ ಹೇಗೆ ಸಾಧ್ಯ? ಮುಳುಗದೆ ಇರಲಿಕ್ಕೆ ಹೇಗೆ ಸಾಧ್ಯ? ದೂಷಣಾಂತರ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ಮಾನತಾ ನಿಷೇಧ್ಯಶ್ರುತೇ ಪ್ರಮಾಣತಾ. ಯಾವ ಏತದ್ಬಾಧೆ ಅಂದರೆ ಏನರ್ಥ? ನಿರವಕಾಶ ಸಗುಣಶ್ರುತೇ ಅಪ್ರಾಮಾಣ್ಯೇ. ಬೇರೆ ಅರ್ಥ ಮಾಡಲಿಕ್ಕೆ ಬರಲ್ಲ. ಭಗವಂತನಲ್ಲಿ ಗುಣವನ್ನು ಹೇಳ್ತಕ್ಕಂಥ ಯಸ್ಸರ್ವಜ್ಞ ಎಂಬತಕ್ಕಂಥ ಶ್ರುತಿ ಅದಕ್ಕೂ ಅಪ್ರಾಮಾಣ್ಯ ಇದೆ ಅಂತ ಆಗಿಬಿಟ್ರೆ ಸಾವಕಾಶೆ ತ್ರಿಗುಣವರ್ಜಿತತ್ವ ಸಾದೃಶ್ಯಾದಿನ ಸಾವಕಾಶೇ ಅಂತ, ತ್ರಿಗುಣ ರಹಿತ ಅಂತ ನಿರ್ಗುಣ ವಾಕ್ಯಕ್ಕೆ ಹೇಳ್ಬೋದು. ತತ್ವಮಸಿ ಅಂತ ಅಭೇದ ಹೇಳ್ತಾರೆ ಅಂತಂದರೆ ತತ್ ಸದೃಶಃ ತ್ವಮಸಿ. ಸಿಂಹೋ ಮಾಣವಕಃ ಅಂತ ಹೇಳ್ತಾರೆ. ಮಾಣವಕನೇ ಸಿಂಹನ, ಅಗ್ನಿರ್ಮಾಣವಕ ಅಂತ ಹೇಳ್ತಾರೆ. ಅವನೇ ಬೆಂಕಿ ಅಂತ ಅರ್ಥನ, ಬೆಂಕಿ ಸದೃಶ ಅಂತ ಅರ್ಥ. ಹಾಗೆ ತತ್ವಮಸಿ ಅನ್ನೋದಕ್ಕೂ ಕೂಡ ತತ್ತದೃಶ ಎಂಬುದಾಗಿ ಸಾದೃಶ್ಯ ಅರ್ಥವನ್ನು ಕೂಡ ಮಾಡಲಿಕ್ಕೆ ಬರ್ತದೆ. ಅದರಿಂದ ಸಾವಕಾಶ ಆಯಿತು.